ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಕುರುಕ್ಷೇತ್ರ ಯುದ್ಧಭೂಮಿ ಸಿದ್ಧವಾಗಿದೆ. ಸೈನ್ಯಗಳೆಲ್ಲ ಮುಖಾಮುಖಿ ನಿಂತಿವೆ. ಆ ಒಂದು ಸಂದರ್ಭದಲ್ಲಿ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ. ಬಹಳ ನಿರ್ಣಾಯಕವಾದ ಸನ್ನಿವೇಶ ಅದು. ಹೌದು. ಅಲ್ಲಿ ಅವನು ಒಂದು ಮಾತನ್ನ ಹೇಳ್ತಾನೆ. ನಾವು ಇವತ್ತು ಭಗವದ್ಗೀತೆಯ ಮೊದಲ ಅಧ್ಯಾಯದ 3ನೇ ಶ್ಲೋಕವನ್ನ ಸ್ವಲ್ಪ ಆಳವಾಗಿ ನೋಡೋಣ. ಭಗವದ್ಗೀತಾ ಆಸ್ ಇಟ್ ಈಸ್ ಆಧಾರಿತವಾಗಿ. ಸರಿ. ಶ್ಲೋಕ ಹೀಗಿದೆ: ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯಂ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಓಕೆ. ಅಂದ್ರೆ, ಓ ಆಚಾರ್ಯರೇ, ಪಾಂಡುಪುತ್ರರ ಈ ದೊಡ್ಡ ಸೈನ್ಯವನ್ನ ನೋಡಿ. ಇದನ್ನ ನಿಮ್ಮ ಬುದ್ಧಿವಂತ ಶಿಷ್ಯನಾದ ದ್ರುಪದನ ಮಗ ಅಂದ್ರೆ ದೃಷ್ಟದ್ಯುಮ್ನ ಎಷ್ಟು ಚಾತುರ್ಯದಿಂದ ವ್ಯೂಹ ರಚಿಸಿದ್ದಾನೆ. ಇಲ್ಲಿ ನಿಮ್ಮ ಶಿಷ್ಯ ಎನ್ನೋ ಪದ ಇದೆಯಲ್ಲ, ಅದು ಬಹಳ ಮುಖ್ಯ. ಹೌದು, ಅದನ್ನೇ ಒತ್ತಿ ಹೇಳ್ತಿರೋ ಹಾಗೆ ಕಾಣುತ್ತಲ್ವಾ? ಮೇಲ್ನೋಟಕ್ಕೆ ಇದೊಂದು ಹೊಗಳಿಕೆ ತರಹ ಇದೆ. ಹೌದು, ಹೊಗಳಿಕೆಯ ಹಾಗೆ ಕಂಡ್ರೂ ದುರ್ಯೋಧನ ಇಲ್ಲಿ ದೃಷ್ಟದ್ಯುಮ್ನನ ಸಾಮರ್ಥ್ಯವನ್ನ ಗುರ್ತಿಸ್ತಿದ್ದಾನೆ. ಆದ್ರೆ ಅದ್ರ ಹಿಂದೆ ಒಂದು ಹಳೆ ಕತೆ ಇದೆ, ಒಂದು ರಾಜಕೀಯ ಲೆಕ್ಕಾಚಾರ ಇದೆ. ಹಳೆ ಕತೆ ಅಂದ್ರೆ? ಅದೇ ದ್ರೋಣಾಚಾರ್ಯರಿಗೂ ದೃಷ್ಟದ್ಯುಮ್ನನ ತಂದೆ ಪಾಂಚಾಲ ರಾಜ ದೃಪದನಿಗೂ ಇದ್ದ ಹಳೆಯ ವೈಷಮ್ಯ ನೆನ್ಪಿದ್ಯಲ್ಲ? ಓಹ್ ಹೌದಲ್ಲ, ಆ ವೈಷಮ್ಯ. ದೃಪದ ರಾಜ ಒಮ್ಮೆ ದ್ರೋಣರನ್ನ ಅವಮಾನಿಸಿದ್ದ. ಕರೆಕ್ಟ್. ಆಮೇಲೆ ದ್ರೋಣರು ಅರ್ಜುನನ ಸಹಾಯದಿಂದ ದೃಪದನನ್ನ ಸೋಲಿಸಿ ಅರ್ಧರಾಜ್ಯ ಕಿತ್ಕೊಂಡಿದ್ರು. ಹೌದು ಹೌದು. ಆ ಒಂದು ಸೋಲಿನ ಸೇಡು ತೀರಿಸ್ಕೊಳ್ಳೋಕೆ ಮತ್ತೆ ದ್ರೋಣರನ್ನ ಕೊಲ್ಲಬಲ್ಲ ಮಗ ಬೇಕು ಅಂತ ದೃಪದನು ಒಂದು ದೊಡ್ಡ ಯಜ್ಞವನ್ನೇ ಮಾಡಿದ್ನು. ಹೌದಾ? ಯಜ್ಞ ಮಾಡಿ ಮಗನನ್ನ ಪಡೆದ್ನ? ಹೌದು. ಆ ಯಜ್ಞದ ಫಲವಾಗಿಯೇ ಹುಟ್ಟಿದವನು ಈ ದೃಷ್ಟದ್ಯುಮ್ನ. ಅಂದ್ರೆ ಅವನ ಜನ್ಮದ ಉದ್ದೇಶವೇ ದ್ರೋಣರ ಸಂಹಾರ. ಅಬ್ಬಬ್ಬಾ, ಇದು ದ್ರೋಣರಿಗೆ ಗೊತ್ತಿತ್ತಾ? ಚೆನ್ನಾಗ್ ಗೊತ್ತಿತ್ತು. ದೃಷ್ಟದ್ಯುಮ್ನ ಹುಟ್ಟಿದ್ದೇ ತನ್ನನ್ನ ಕೊಲ್ಲಲು ಅಂತ. ಆದ್ರೂ ನೋಡಿ, ದ್ರೋಣರು ಎಷ್ಟು ಉದಾರಿಗರು ಅಂದ್ರೆ, ಏನ್ ಮಾಡಿದ್ರು? ಬ್ರಾಹ್ಮಣರಾದ ಅವರು ದೃಷ್ಟದ್ಯುಮ್ನ ಯುದ್ಧವಿದ್ಯೆ ಕಲಿಯಲು ಬಂದಾಗ ಇಲ್ಲ ಅನ್ನಲಿಲ್ಲ. ತನ್ನೆಲ್ಲ ಯುದ್ಧ ರಹಸ್ಯಗಳನ್ನ ಏನನ್ನು ಮುಚ್ಚಿಡದೆ ಅವನಿಗೆ ಹೇಳಿಕೊಟ್ರು. ನಿಜವಾಗ್ಲು ತನ್ನನ್ನ ಕೊಲ್ಲೋಕೆ ಹುಟ್ಟಿದವನಿಗೆ ಎಲ್ಲಾ ವಿದ್ಯೆನೂ ಹೇಳ್ಕೊಟ್ರ? ಹೌದು. ಅದು ಆಶ್ಚರ್ಯನೇ ಸರಿ. ಹೌದು. ಇಲ್ಲಿಯೇ ಈಗಿನ ಪರಿಸ್ಥಿತಿಯ ವಿಪರ್ಯಾಸ ಇರೋದು. ಈಗ ನೋಡಿ, ಅದೇ ದೃಷ್ಟದ್ಯುಮ್ನ ಅದೇ ದ್ರೋಣರಿಂದ ಕಲಿತ ವಿದ್ಯೆಯನ್ನೇ ಉಪಯೋಗಿಸಿ ಪಾಂಡವರ ಪರವಾಗಿ ದ್ರೋಣರ ವಿರುದ್ಧವೇ ಸೈನ್ಯ ವ್ಯೂಹ ರಚಿಸಿದ್ದಾನೆ. ಈಗ ಅರ್ಥ ಆಗ್ತಿದೆ ದುರ್ಯೋಧನ ಯಾಕೆ ನಿಮ್ಮ ಶಿಷ್ಯ ಅಂತ ಒತ್ತಿ ಹೇಳ್ತಿದ್ದಾನೆ ಅಂತ. ಅವನು ಸುಮ್ಮನೆ ಹೊಗಳ್ತಿಲ್ಲ, ಅವನು ಪರೋಕ್ಷವಾಗಿ ದ್ರೋಣರಿಗೆ ನೆನಪಿಸ್ತಿದ್ದಾನೆ. ನೋಡಿ ಆಚಾರ್ಯರೇ, ನಿಮ್ಮ ಪ್ರೀತಿಯ ಶಿಷ್ಯ ನಿಮ್ಮನ್ನು ಕೊಲ್ಲಲೆಂದೇ ಹುಟ್ಟಿದವನು, ನೀವು ಕಲಿಸಿದ ವಿದ್ಯೆಯಿಂದಲೇ ನಿಮ್ಮ ವಿರುದ್ಧ ನಿಂತಿದ್ದಾನೆ ಅಂತ ಚುಚ್ಚಿ ಮಾತಾಡ್ತಿದ್ದಾನೆ ಅಲ್ವಾ? ಖಂಡಿತವಾಗಿಯೂ. ಇದೊಂದು ರೀತಿ ಎಚ್ಚರಿಕೆಯ ಗಂಟೆ. ಬರೀ ಎಚ್ಚರಿಕೆಯಲ್ಲ, ಇದೊಂದು ಚಾಣಾಕ್ಷ ರಾಜತಾಂತ್ರಿಕ ಮಾತು. ರಾಜತಾಂತ್ರಿಕ ಅಂದ್ರೆ ಏನಂದ್ರೆ, ದುರ್ಯೋಧನನಿಗೆ ದ್ರೋಣರ ಮೇಲೆ ಪೂರ್ತಿ ನಂಬಿಕೆ ಇರಲಿಲ್ಲ. ಯಾಕಂದ್ರೆ ದ್ರೋಣರಿಗೆ ಪಾಂಡವರ ಮೇಲೆ, ಅದರಲ್ಲೂ ವಿಶೇಷವಾಗಿ ಅರ್ಜುನನ ಮೇಲೆ ಬಹಳ ಪ್ರೀತಿ, ಮಮಕಾರ. ಹೌದು, ಅರ್ಜುನ ಅವರ ಅಚ್ಚುಮೆಚ್ಚಿನ ಶಿಷ್ಯ. ಅದೇ, ಯುದ್ಧದಲ್ಲಿ ಈ ಮಮಕಾರ ಅಡ್ಡ ಬರ್ಬೋದು. ದ್ರೋಣರು ಎಲ್ಲೋ ಒಂದು ಕಡೆ ಮೃದು ಧೋರಣೆ ತಾಳ್ಬೋದು, ಪೂರ್ಣ ಶಕ್ತಿಯಿಂದ ಹೋರಾಡದೇ ಇರ್ಬೋದು ಅನ್ನೋ ಭಯ, ಆತಂಕ ದುರ್ಯೋಧನನ್ಗಿತ್ತು. ಹಾಗಾಗಿ ನಿಮ್ಮ ಬುದ್ಧಿವಂತ ಶಿಷ್ಯ ಅಂತ ಹೇಳುವ ಮೂಲಕ ಒಂದು ಕಡೆ ದ್ರೋಣರ ಹಿಂದಿನ ನಿರ್ಧಾರವನ್ನು, ಅಂದ್ರೆ ದೃಷ್ಟದ್ಯುಮ್ನನಿಗೆ ವಿದ್ಯೆ ಕಲಿಸಿದ್ದನ್ನ ಪ್ರಶ್ನೆ ಮಾಡುವ ಹಾಗೆ. ಹೌದು. ಇನ್ನೊಂದು ಕಡೆ, ಈಗಲಾದ್ರೂ ಎಚ್ಚೆತ್ಕೊಳ್ಳಿ, ಪಾಂಡವರ ವಿಷಯದಲ್ಲಿ, ಅರ್ಜುನನ ವಿಷಯದಲ್ಲಿ ಯಾವುದೇ ಮೆತ್ತಗಿನ ಭಾವನೆ ಬೇಡ, ಹಾಗೇನಾದ್ರೂ ಮಾಡಿದ್ರೆ ಅಪಾಯ ಆಗ್ಬಹುದು ಅಂತ ಸಂದೇಶ ಕೊಡ್ತಿದ್ದಾನೆ. ಕರೆಕ್ಟಾಗಿ ಹೇಳಿದ್ರಿ. ಮೇಲ್ನೋಟಕ್ಕೆ ಗೌರವ ಕೊಡುವ ಹಾಗೆ ಕಾಣುತ್ತೆ, ಆದ್ರೆ ಅದರೊಳಗೆ ಒಂದು ತೀಕ್ಷ್ಣವಾದ ಎಚ್ಚರಿಕೆ ಇದೆ, ಒಂದು ರಾಜಕೀಯ ಚಾಣಾಕ್ಷತನ ಇದೆ. ವಾವ್, ಇದು ನಿಜಕ್ಕೂ ಗಮನಾರ್ಹ. ದುರ್ಯೋಧನ ಕೇವಲ ಕೋಪಿಷ್ಟ, ಅಹಂಕಾರಿ ಅಷ್ಟೇ ಅಲ್ಲ, ಅವನಲ್ಲಿ ಇಂತಹ ರಾಜತಾಂತ್ರಿಕ ಬುದ್ಧಿಯೂ ಇತ್ತು ಅನ್ನೋದು ಈ ಶ್ಲೋಕದಿಂದ ಗೊತ್ತಾಗತ್ತೆ. ಖಂಡಿತ. ಅವನು ದ್ರೋಣರನ್ನು ಪ್ರೋತ್ಸಾಹಿಸುವ ಹಾಗೆಯೂ ಮಾತಾಡ್ತಾನೆ. ಅದೇ ಸಮಯದಲ್ಲಿ ಅವರ ನಿಷ್ಠೆಯನ್ನ, ಅವರ ಹಿಂದಿನ ನಡೆಗಳನ್ನ ಸೂಕ್ಷ್ಮವಾಗಿ ಕೆದಕುತ್ತಾನೆ. ಈ ಒಂದೇ ಒಂದು ಶ್ಲೋಕ ಯುದ್ಧ ಶುರು ಆಗೋಕ್ಕೂ ಮುಂಚೆ ಇದ್ದಂತಹ ಆ ಸಂಕೀರ್ಣ ಸಂಬಂಧಗಳು, ಹಳೆಯ ದ್ವೇಷಗಳು, ಪಾತ್ರಗಳ ಮನಸ್ಸಿನೊಳಗಿನ ತುಮುಲುಗಳು ಎಲ್ಲವನ್ನೂ ತೋರಿಸುತ್ತೆ. ನಿಜಕ್ಕೂ ಅದ್ಭುತ ವಿಶ್ಲೇಷಣೆ. ಒಂದು ಸಣ್ಣ ಮಾತು, ಆದ್ರೆ ಅದರೊಳಗೆ ಇಷ್ಟೆಲ್ಲ ಆಳವಾದ ಅರ್ಥಗಳು, ವ್ಯೂಹಗಳು ಇವೆ. ಇದು ಪಾತ್ರಗಳ ಸ್ವಭಾವವನ್ನ ಮತ್ತೆ ಹಿಂದಿನ ಘಟನೆಗಳು ಹೇಗೆ ವರ್ತಮಾನದ ಮೇಲೆ ಪ್ರಭಾವ ಬೀರ್ತವೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಡುತ್ತೆ. ಹೌದು. ಹೊಗಳಿಕೆಯಲ್ಲೇ ಎಚ್ಚರಿಕೆ ಕೊಡೋದು,
ಹಿಂದಿನ ತಪ್ಪುಗಳನ್ನ ಜ್ಞಾಪಿಸಿ ಮುಂದೆ ಎಚ್ಚರವಾಗಿರಿ ಅಂತ ಹೇಳೋದು. ಇದೆಲ್ಲ ನಾವು ಇವತ್ತಿನ ದಿನಗಳಲ್ಲೂ ನೋಡ್ತೀವಿ ಅಲ್ವಾ? ರಾಜಕೀಯದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ಕೆಲವೊಮ್ಮೆ ನಮ್ಮ ದಿನನಿತ್ಯದ ಸಂಬಂಧಗಳಲ್ಲೂ ಇಂತಹ ತಂತ್ರಗಳು ಇರಬಹುದು. ಹಾಗಾದ್ರೆ ಈ ಶ್ಲೋಕದ ವಿಶ್ಲೇಷಣೆಯಿಂದ ನಮಗೊಂದು ಪಾಠ ಸಿಗುತ್ತೆ. ನಾವು ಕೇಳುವ ಮಾತುಗಳ ನೇರವಾದ ಅರ್ಥದ ಆಚೆಗೆ ಕೂಡ ಬೇರೆ ಅರ್ಥಗಳು, ಉದ್ದೇಶಗಳು ಇರಬಹುದು. ಖಂಡಿತ. ಆ ಹಿನ್ನೆಲೆಯನ್ನ, ಆ ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಪಡೋದು ಬಹಳ ಮುಖ್ಯ ಅನ್ಸುತ್ತೆ. ಇದು ನಮ್ಮ ದೈನಂದಿನ ಮಾತುಕತೆಗಳಿಗೂ ಅನ್ವಯ ಆಗಬಹುದು. ಹೌದು. ಈಗ ಕೇಳುಗರು ಯೋಚಿಸ್ಲಿಕ್ಕೊಂದು ವಿಷಯವನ್ನ ಬಿಟ್ಟು ಹೋಗೋಣ. ನಮ್ಮ ಮಾತುಕತೆಗಳಲ್ಲಿ, ಸಂಭಾಷಣೆಗಳಲ್ಲಿ ನಾವು ಗಮನಿಸದೇನೆ ಇಂಥ ಅಡಗಿರುವ ಸಂದೇಶಗಳು, ಉದ್ದೇಶಗಳು ಎಷ್ಟು ಬಾರಿ ಇರಬಹುದು ಅಂತ ಸ್ವಲ್ಪ ಯೋಚನೆ ನೋಡಿ.